ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇತ್ತೀಚೆಗೆ ಅಮೆರಿಕೆಯೊಂದಿಗೆ ಒಪ್ಪಂದ ಆದಂಗೆ ಆಗಿದೆ ಅಂತ ಅನ್ಬೋದು. ನಾವು ಇನ್ನೂ ಪೂರ್ಣ ಪ್ರಮಾಣದ ಆಗಿಲ್ಲ ಅನ್ನೋದು ಬಿಟ್ಟರೆ ಅದು ಆಗ್ತದೆ. ಯಾಕಂದ್ರೆ ಈಗಾಗಲೇ ಮೋದಿಯವರು ಒಪ್ಪಿಗೆ ಸೂಚಿಸಂಗೆ ಆಗಿದೆ. ಹೀಗಾಗಿ ಅಲ್ಲಲ್ಲೇ ಪ್ರತಿರೋಧ ಶುರುವಾಗ್ಯದ. ಜೊತೆಗೆ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರಂತೂ ಪೂರ್ಣ ಪ್ರಮಾಣದಲ್ಲಿ ಸರೆಂಡರ್ ಆಗಿದ್ದಾರೆ, ಶರಣಾಗಿದ್ದಾರೆ ಮೋದಿಯವರು ಅಂತೇಳಿ. ರಾಹುಲ್ ಗಾಂಧಿ ಅವರು ವಿರೋಧಕ್ಕಾಗಿ ಹೇಳ್ತಿರ್ಬೋದೇನೋ, ಅದನ್ನು ಒಂದು ಕಡೆಗೆ ಇಡೋಣ. ಅದು ವಿರೋಧಕ್ಕೊಬ್ಬರು ಹೇಳಲೇಬೇಕಾಗ್ತದೆ, ಯಾರಾದರೂ ಒಬ್ಬರು ಮಾತಾಡಲೇಬೇಕಾಗ್ತದೆ. ಆದರೆ ಇವತ್ತು ಕೃಷಿ ವಿಜ್ಞಾನಿಗಳು, ಅದರಲ್ಲೂ ಮುಖ್ಯವಾಗಿ ಕಿಸಾನ್ ಸ್ವರಾಜ್ ಸಮ್ಮೇಳನ ಒಂದು ಆಗಿದೆ ಇತ್ತೀಚೆಗೆ ಮೈಸೂರಲ್ಲೇ. ಆ ಸಮ್ಮೇಳನದಲ್ಲೇ KSOದಲ್ಲಿ ನಡೆದದ. ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆ ಆಗ್ಯದ. ಮುಖ್ಯವಾಗಿ ಬೀಜಗಳ ಉತ್ಪಾದನೆ, ಇದ್ರ ಹಕ್ಕಾದರೂ ಉಳಿಸ್ಕೊಳ್ರಿ ಅಂತೇಳಿ ಶ್ರೀಧರ್ ರಾಧಾಕೃಷ್ಣನ್ IAS ಅಧಿಕಾರಿ ಒತ್ತಾಯ ಮಾಡಿದ್ದಾರೆ. ಎಲ್ಲರೂ ನೀವು ಅಂತಾರಾಷ್ಟ್ರೀಯ ಬೇರೆದವ್ರು ಕೊಟ್ಟರೆ ಬೀಜನ ಬೆಳೆಸಿದ ಅವರು ಸ್ವಾಮಿ, ಅದು ನಮ್ಮ ಗತಿ ಏನು ಅಂತೇಳಿ. ಹೀಗಾಗಿ ಇದ್ರ ಬಗ್ಗೆ ಎಚ್ಚರ ಇರಲಿ. ಒಪ್ಪಂದ ಬದಲಾಗಿ ಏನಾಗ್ಬೋದು, ನಮ್ಮ ಬೆಳೆಗಳನ್ನು ಸಹಿತ ನಾವು ಬೆಳೆಯಲಾರದ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅನೇಕ ರೀತಿಯ ಚರ್ಚೆ ಆಗಿದೆ. ಮತ್ತು ಬೇರೆ ಬೇರೆ ಮಾರ್ಕೆಟ್ ಆಯ್ತು, ಮತ್ತೇನಾಯ್ತು. ಈ ಒಪ್ಪಂದ ಸರಿ ಇಲ್ಲ, ಅಂತಾರಾಷ್ಟ್ರೀಯ ಇದು. ಅದರಲ್ಲೂ ಅಮೇರಿಕ ಜೊತೆಗೆ ನೀವೇನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ, ಈಗೇನೋ ನಿಂತಿದ್ದೀರಿ ಒಂದಿಷ್ಟ. ಆದರೆ ಹಿಂದೆಲ್ಲ ಅದು ಹಾಗೇ ಆಗ್ತದೆ. ಯಾಕಂದ್ರೆ ಇರಾನ್ ಜೊತೆಗಿನ ಯುದ್ಧ ಇದು ಅಮೇರಿಕೆಗೆ ಲಾಭ ತರ್ತದ ವಿನ ಲಾಸ್ ಅಂತ ಆಗೋದಿಲ್ಲ. ಇರಾನ್ ಎಷ್ಟೇ ಹೋರಾಟ ಮಾಡಿದರೂ ಪ್ರಬಲ ಅಮೇರಿಕೆಯ ವಿರುದ್ಧ ಸಂಪೂರ್ಣ ಗೆಲುವನ್ನು ಸಾಧಿಸೋದು ಬಹಳ ಕಷ್ಟ ಸಾಧ್ಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೂ ಸಾಕಷ್ಟು ಹೊಡೆತ ಕೊಡ್ತದ. ಮತ್ತು ಬೇರೆ ಹೀಗಾಗಿ ನಮ್ಮ ಮೋದಿಯವರು ವಿಶೇಷವಾಗಿ ಟ್ರಂಪ್ ಅವರ ಏನು ಟ್ರೇಡ್ ಅಗ್ರಿಮೆಂಟ್ ಇದೆ, ಅದರಲ್ಲೇ ಅವ್ರ ವಸ್ತುಗಳು ನಮ್ಮಲ್ಲಿ ನಾವು ಆಮದು ಮಾಡಿಕೊಂಡ್ರೆ 0 ಟ್ಯಾರಿಫ್, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೊಡ್ರೆ ಆಗ 18% ಹೆಚ್ಚು ಮಾಡಿ ನಾವು ಮಾರಬೇಕಾಗ್ತದೆ. ಮೊದಲಿತ್ತು 3%. ಈ ರೀತಿ ಇದೆ ಒಪ್ಪಂದ. ಇದು ಭಾರಿ ಅಂತ ನಮ್ಮ ಮೋದಿಯವರು ಹೇಳ್ತಾ ಇದ್ದಾರೆ. ಭಾರಿ ಇದು ಚಲೋ ಆಗಿದೆ ಅಂತ ಹೇಳ್ತಾರೆ. ಅದ್ರ ಲಾಸ್ ಅದು ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ರೈತರಿಗೆ ಭಾಳ ಹಾನಿ ಅದಪ್ಪ ಇದರಿಂದ ಅಂತೇಳಿ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡೋದು ಅನಿವಾರ್ಯ ಇದೆ. ಆ ಸಂದರ್ಭದಲ್ಲೇ ಶ್ರೀಧರ್ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ, ರೈತರ ಜ್ಞಾನ ಸಾರ್ವಭೌಮತೆಯನ್ನು ವಾಣಿಜ್ಯ ಒಪ್ಪಂದಗಳ ಮೂಲಕ ಮತ್ತೊಂದು ದೇಶಕ್ಕೆ ಒತ್ತೆ ಇಡಬೇಡಿ. ಇದು ರೈತರದ್ದು, ಇದು ಅವ್ರ ಕೈಯಲ್ಲಿ ಇರಲಿ, ಇನ್ನೊಂದು ದೇಶಕ್ಕೆ ನೀವು ಒತ್ತೆ ಹಾಕಬೇಡ್ರಿಪ್ಪ ಅಂತೇಳಿ. ಸುಳ್ಳು ಹೇಳಬೇಡಿ. ಬೀಜ ಮಸೂದೆಯಲ್ಲಿ ಬಿತ್ತನೆ ಬೀಜ ಉತ್ಪಾದಿಸುವ ಹಕ್ಕನ್ನು ರೈತರಿಗೆ ಉಳಿಸಿ, ಹಕ್ಕು ರೈತರದಿರಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾಳೆ ಬೀಜ ಸಹಿತ ಅವ್ರನ್ನ ಕೇಳಿ ಹಾಕೋ ಪ್ರಸಂಗ ಮಾತ್ರ ನಾವು ಬದುಕುದಾಗ ರೈತರಾಗಿ ಉಳಿತಾರೆ. ಮತ್ತು ನಮ್ಮ ವಸ್ತುಗಳನ್ನು ಅಲ್ಲಿ ಮಾರಾಟಕ್ಕೆ ಹೋದ್ರೆ 18% ನಾವು ಎಕ್ಸ್ಟ್ರಾ ತುಟ್ಟಿಯಾಗಿ ಮಾರ್ಬೇಕು. ತೊಳ್ತಾರೆ ಏನವರು. ಮತ್ತು 0 ಟ್ಯಾರಿಫ್ಗಳಿಂದ ಅವ್ರು ನಮ್ಮಲ್ಲಿ ಮಾರಲಿಕ್ಕೆ ಬಂದರೆ ನಮ್ಮಲ್ಲಿಯ ವಸ್ತುಗಳಿಂದ ಕಡಿಮೆ ದರದಲ್ಲಿ ಅವ್ರು ಸಿಗ್ತಾ ಇದೆ. ಜನ ಸಹಜ ಬರ್ತನದ ಆ ವಸ್ತುಗಳನ್ನು ಕೊಡ್ಕೊಳ್ತಾರೆ. ಹೀಗಾಗಿ ನಮ್ಮ ದೇಶದ ಅಗ್ರಿಕಲ್ಚರ್ ಸಹಿತ ಹೋಗಿಬಿಡ್ತದೆ. ಒಕ್ಕಲ್ತನ ದಿವಾಳಿ ಹೇಳ್ತದೆ. ಈಗಾಗಲೇ ಏನಾದರೂ ಈ ದೇಶದಲ್ಲೇ ಬದುಕಿಸುವ ಏನಾದರೂ ಒಂದು ಇಲಾಖೆ ಅಥವಾ ಕ್ಷೇತ್ರ ಇದ್ದರೆ ಅದು ಕೃಷಿ. ಅದರಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡ್ರಪ್ಪ ಅಂತೇಳಿ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮ ಕಿಸಾನ್ ಸ್ವರಾಜ್ಯದಲ್ಲಿ ಒಂದು ದೊಡ್ಡ ಸಮ್ಮೇಳನ ಆಗಿದೆ, ಅದು ಅನೇಕರು ಮಾತಾಡಿದ್ದಾರೆ. ಹೀಗಾಗಿ ಈ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಭಾರತವು ಅಮೇರಿಕ ಐರೋಪ್ಯ ಒಕ್ಕೂಟಗಳೊಂದಿಗೆ ಮಾಡಿಕೊಂಡಿರುವ ಒಪ್ಪಂದಗಳು ರೈತ ವಿರೋಧಿಯಾಗಿವೆ. ದೇಶದ
ಕೃಷಿ ನೀತಿಗಳನ್ನೇ ಬದಲಿಸಲಿವೆ. ಬಿತ್ತನೆ ಬೀಜ, ಕೃಷಿ ಮಾರುಕಟ್ಟೆಯ ನಿಯಂತ್ರಣ, ಜೀವ ವೈವಿಧ್ಯ ನಾಶ, ಜೀನ್ ಎಡಿಟಿಂಗ್, ಹೈಬ್ರಿಡ್ ಬೆಳೆಗೆ ಪ್ರೋತ್ಸಾಹ ನೀಡುವ ಅವು ರೈತರಿಗೆ ಸವಾಲು ಒಡ್ಡಲಿವೆ. ಭಾಳ ಎಚ್ಚರ. ಬೀಜದಿಂದ ಮಾರುಕಟ್ಟೆಯವರೆಗೆಲ್ಲ ಅವರು ಸ್ವಾಮಿ ತೊಗೊಂಡ್ಬಿಡ್ತಾರೆ. ನಮ್ಮ ವಸ್ತುಗಳಿಗಿಂತಲೂ ಅವರ ವಸ್ತುಗಳು ಸವಿಯಾಗಿ ಮಾರಲಿಕ್ಕೆ ಹೊರಟ್ರ ಬಡ ದೇಶ ನಮ್ಮಲ್ಲಿ. ಕಡಿಮೆ ದರದಲ್ಲಿ ಯಾವ ಸಿಗ್ತದೋ ಅದನ್ನು ಬಳಸುವಂಥ ಪ್ರವೃತ್ತಿ ಬೆಳೆದ ನಮ್ಮ ಬೀಜ ನಾಶ ಆಗ್ತದೆ, ಮಾರ್ಕೆಟ್ ನಾಶ ಆಗ್ತದೆ. ಈ ಒಪ್ಪಂದ ಬೇಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ತಜ್ಞರವರು, ತಿಳುವಳಿಕೆ ಅವರು. ಕಿಸಾನ್ ಸ್ವರಾಜ್ ಸಮ್ಮೇಳನ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ರಿ. ಈ ದಿವಸ ನಾವು ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಮ್ಮ ಸೀತಾರಾಮ್ ಮೂಲಕ. ನಮ್ಮ ರೈತರಿಗೆ ನೀರು ಕೊಡಿ, ಗೋಡೌನ್ ಕೊಡಿ, ಜೊತೆಗೆ ಶಿಕ್ಷಣ ಕೊಡಿ. 3 ಸಾಕು ನಮಗೆ. ನಮ್ಮ ದೇಶ ಜಗದಲ್ಲಿ ವಿಶ್ವಗುರು ಆಗೋದ್ರಲ್ಲಿ 2 ಮಾತೇ ಇಲ್ಲ. ನೀರು ಜೊತೆಗೆ ಮಾರ್ಕೆಟ್ ಹೆಂಗೆ? ಪ್ರತಿ ಹಳ್ಳಿನ ಮಾರ್ಕೆಟ್ ಆಗಬೇಕು. ಪ್ರತಿ ಹಳ್ಳಿಗೆ ಗೋಡೌನ್ಗಳನ್ನು ನಿರ್ಮಿಸಬೇಕು. ಅಲ್ಲಿ ಬೆಳೆದ ರೈತ ಆ ತನ್ನ ಬೆಳೆಯನ್ನು ಅಲ್ಲೇ ಇಟ್ಟುಕೊಂಡು ಅಲ್ಲಿಗೆ ಹೋಗಿ ವ್ಯಾಪಾರಿಗಳು ಮಾರಾಟಕ್ಕೆ ತೋಳ್ಬೇಕು ಅನ್ನುವಂಥ ಒಂದು ವಾತಾವರಣ ಮಾಡಬೇಕಾಗಿದೆ. ಪ್ರತಿ ಹಳ್ಳಿ ವ್ಯಾಪಾರ ಕೇಂದ್ರ ಆಗಬೇಕಾಗಿದೆ. ಅಂದಾಗ ಈ ದೇಶಕ್ಕೆ ನಿಶ್ಚಿತವಾಗಿಯೂ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥದ್ದು. ಗಾಂಧಿ ಬಯಸಿದ್ದನ್ನು ಪ್ರತಿ ಹಳ್ಳಿಯೂ ಉತ್ಪಾದನೆಯ ಕೇಂದ್ರ ಆಗಲಿ, ಮಾರ್ಕೆಟ್ ಕೇಂದ್ರ ಆಗಲಿ. ಹಂಗಾದಂದ್ರೆ ಬೀಜ ಇನ್ನೊಬ್ರಿಗೆ ಹೋಗಿ ಪ್ರಶ್ನೆ ಬರೋದಿಲ್ಲ. ಜೊತೆಗೆ ನಮ್ಮಲ್ಲಿ ನಾವು ಸ್ವತಃ ಬೆಳೆಸಿದ್ರೆ ಸಹಜವಾಗಿ ನಿಶ್ಚಿತವಾಗಿಯೂ ನಾವು ಇನ್ನೊಂದು ದೇಶಕ್ಕೆ ಮಾರಬೇಕಂತೂ ಇಲ್ಲ. ಕಡಿಮೆ ದರದಲ್ಲಿ ಎಲ್ಲರೂ ಬದುಕ್ತಾ ಇರ್ತಾರೆ. ಏರು ಮಾರುಕಟ್ಟೆ ಅಂದರೆ ತುಟ್ಟಿ ಆಗುವಂಥ ಮಾರ್ಕೆಟ್ ಇರೋದಿಲ್ಲ. ಜೊತೆಗೆ ರೈತ ಬದುಕ್ತಾನೆ, ಕೊಳ್ಳುವವನು ಬದುಕ್ತಾನೆ ಅನ್ನೋ ದಿಶೆಯಲ್ಲಿ ಗಾಂಧೀಜಿಯವರು ಆ ಮಾತನ್ನು ಹೇಳಿದರು. ಆದರೆ ನಮ್ಮ ಕಮ್ಯುನಿಸ್ಟರಾಗಲಿ, ನಮ್ಮ ಬಲಪಂಥೀಯರಾಗಲಿ, ಸಂಪ್ರದಾಯವಾದಿಗಳಾಗಲಿ, ನಮ್ಮ ನೆಹರುನಂಥ ರಾಜಕಾರಣಿಗಳಾಗಲಿ ಯಾರೂ ಇದನ್ನು ತಿಳಿದುಕೊಳ್ಳಲಿಲ್ಲ. ಇವತ್ತು ತಿಳ್ಕೊಳ್ತಾ ಇಲ್ಲ. ಇದರರ್ಥ ಅವ್ರಿಗೆ ಗೊತ್ತದ ಇಲ್ಲಂತಲ್ಲ. ಆದರೆ ಅವರು ಗಾಂಧೀಜಿಯವರ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ತಾ ಇಲ್ಲ. ಇದು ಅತ್ಯಂತ ನೋವಿನ ವಿಷಯ. ಅದರಲ್ಲಿ ಈ ದಿಶೆಯಲ್ಲಿ ಕಿಸಾನ್ ಸ್ವರಾಜ್ ಸಮ್ಮೇಳನದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಭಾಳ ಸಂತೋಷ ಪಡೋ ವಿಷಯ. ಅದರಲ್ಲೂ ಮುಖ್ಯವಾಗಿ ಈ ಸಂದರ್ಭದಲ್ಲೇ IAS ಅಧಿಕಾರಿ ದೈವ್ ಸೇನಾಪತಿ, ಅದೇ ಕಾಲಕ್ಕೆ ಶೆಲ್ವಂ ರಾಮಸ್ವಾಮಿ, ಜೂಲಿ ಕಾರ್ಯಪ್ಪ, ರವಿ ಕನ್ಯಗಂಟಿ, ಶ್ರೀಧರ್ ರಾಧಾಕೃಷ್ಣನ್, ಪಾಮಯ್ಯನ್, ನಚಿಕೇತ್ ಉಡುಪ್ ಇಂಥ ತಜ್ಞರಲ್ಲಿ ಕೂಡಿಕೊಂಡು ರೈತರು ಉಳಿಸಿದ್ರೆ ಮಾತ್ರ ಇಲ್ಲಿ ಬದುಕದ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಸ್ಪಷ್ಟ ಮಾತಾಡಿದ್ದಾರೆ. ಅಮೇರಿಕೆಯೊಂದಿಗಿನ ಒಪ್ಪಂದ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ದೊಂದಿಗಿನ ಒಪ್ಪಂದ ಆಗಿರ್ಬೋದು, ಇಲ್ಲಿಯ ನಮ್ಮ ಕೃಷಿ ಸಂಪತ್ತನ್ನು, ಕೃಷಿಕನನ್ನು ನಾಶ ಮಾಡ್ತಾವೆ ವಿನಃ ಇವು ಸಹಕಾರಿ ಆಗುವಂಥವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮೋದಿಜಿಯವರು ಹಿಂದಿರುವ ಚಿಂತೆಗೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗ್ಯದ. ರಾಹುಲ್ ಗಾಂಧಿ ಹಂಗೆ ವಿರೋಧ ಮಾಡ್ತಾರೆ ಬಿಡ್ರಿ ಹೋಗೋದಲ್ಲ, ಸ್ಪಷ್ಟ ನಿಲ್ಲುವಂತ ಇದ್ಕೊಂಡ್ರೆ ನಿಶ್ಚಿತವಾಗಿಯೂ ಈ ದೇಶದ ನಮ್ಮ ರೈತರು ಉಳಿದ್ರೆ ನಾವು ಉಳಿತೀವಿ. ನಾವು ಸಹಿತ ಜಗದ ಕೆಲವು ಜನರಲ್ಲಿ ಒಬ್ಬರಾಗ್ತೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ಅಂಗಡಿ ವಂದನೆಗಳು.